ಈಗ ಡಯಾಬಿಟಿಸ್ ಕಮ್ಮಿನೇ ಆಗ್ತಾ ಇಲ್ಲ. ಸೊ ಯಾವಾಗ್ಲೂ 400 ಇರುತ್ತೆ. ಓಕೆ. ಸೊ ನಾವು ಮಾತ್ರೆ ತಗೊಂಡ್ರೆ ನುಂಗಿದ್ರೆ ಸುಮ್ಮನೆ ಎದೆ ಮೇಲೆ ನಿಂತಂಗಿರುತ್ತೆ. ಜಾಸ್ತಿ ಮಾತ್ರೆ ತಗೊಳಕ್ ಹೋಗಲ್ಲ. ಕಾಲುರಿ ಎಲ್ಲ ಬರ್ತಾ ಇರುತ್ತೆ. ಓಕೆ, ಸರಿ. ಸೊ ಈಗ ಕಾಲುರಿ ಎಲ್ಲ ಬರ್ತಾ ಇದೆ, ಶುಗರ್ ಲೆವೆಲ್ಸ್ 200 ಲೆವೆಲ್ಸ್ ಯಾವತ್ತೂ ಇರುತ್ತೆ. ಅಂದರೆ ಚಿಕಿತ್ಸೆ ತಗೊಂಡು ಆ ಥರ ಇದ್ರೆ ಅಂದರೆ ನಾವು ಚಿಕಿತ್ಸೆ ಏನು ಕೊಡ್ತಾ ಇದ್ದೀವಿ ಅದನ್ನು ರಿವಿಸಿಟ್ ಮಾಡಲೇಬೇಕಾಗುತ್ತೆ. ಇದು 1000 mg ಮಾತ್ರೆ ತಗೋತಾ ಇದ್ದೀವಿ. ಓಕೆ. ಬೆಳಿಗ್ಗೆ ಸಾಯಂಕಾಲ. ಓಕೆ. ಆದ್ರೂ 400 ಇರುತ್ತೆ ಅದು ಯಾವಾಗಲೂ. ಓಕೆ. ಸೊ ನಾವು ಆ್ಯಕ್ಚುಲಿ ಕಾಸಸ್ ನೋಡಲೇಬೇಕಾಗತ್ತೆ. ಸೊ ಶುಗರ್ ಲೆವೆಲ್ಸ್ ಏನಕ್ಕೆ ಬಂತು ಒಂದು, ಮತ್ತು ಈ ಥರ ಶುಗರ್ ಲೆವೆಲ್ಸ್ ಹೈ ಮೇಂಟೈನ್ ಆಗಲಿಕ್ಕೆ ಕಾರಣ ಏನು. ಸೊ ಚಿಕಿತ್ಸೆ ತಗೊಂಡು ಚಿಕಿತ್ಸೆ ಒಳಗಡೆ ಏನದು ರೆಸಿಸ್ಟೆನ್ಸ್ ಉತ್ಪತ್ತಿ ಆಗ್ತಾ ಇದೆಯಾ, ಅಥವಾ ದೇಹ ಒಳಗಡೆ ಚಿಕಿತ್ಸೆ ಕೆಲಸ ಮಾಡ್ತಾ ಇಲ್ಲ, ಅಥವಾ ಏನೋ ಮೆಡಿಕೇಷನ್ಸ್ ತೊಗೊಂಡ್ರೆ ಮೆಡಿಕೇಷನ್ಸ್ದು ಏನೋ ಒಂದು ಕೆಲಸ ಆಗ್ತಾ ಇಲ್ಲ. ಸೊ ಇವೆಲ್ಲ ನೋಡಲೇಬೇಕಾಗತ್ತೆ. ಮತ್ತು ನೀವು ಹೇಳಿದ್ರಿ ಡೆಫಿನೆಟ್ಲಿ ಆಲ್ಮೋಸ್ಟ್ ಪಾದ ಕಡೆ ಉರಿ ಇರುತ್ತೆ. ಸೊ ಡೆಫಿನೆಟ್ಲಿ ನರ ಸಂದರ್ಭದಲ್ಲಿ ಸಿಮ್ಟಮ್ಸ್ ಕೂಡ ಅಂಗಾಲುರಿ ಎಲ್ಲ ಶುಗರ್ ಲೆವೆಲ್ಸಲ್ಲಿ ಹೆಚ್ಚಾದಾಗ ಆ ಥರ ಇರುತ್ತೆ ಅಂತ. ಸೊ ನಿಮ್ಮ ಕೇಸ್ ಒಳಗಡೆ ನಾವು ಡೆಫಿನೆಟ್ಲಿ ಡೀಟೇಲ್ ಆಗಿ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಡೆಫಿನೆಟ್ಲಿ ಮೆಡಿಕೇಷನ್ಸ್ ಕೊಟ್ಟರೆ ವಿತ್ ಹೋಮಿಯೋಪತಿಕ್ ಮೆಡಿಕೇಷನ್ಸು ಈ ಸಿಮ್ಟಮ್ಸ್ಗಳು ಅಂದರೆ ಈ ಉರಿ ಆಗುವಂಥದ್ದು, ಪಾದಕರಿ ಉರಿ ಆಗುವಂಥದ್ದು, ಆಮೇಲೆ ಹೆಚ್ಚು ಶುಗರ್ ಲೆವೆಲ್ಸ್ ಫ್ಲಕ್ಚುಯೇಷನ್ ಇರುವಂಥದ್ದು, ಅದೆಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ನಾವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನೀವು ಲೈಫ್ ಸ್ಟೈಲ್ನ ಕರೆಕ್ಟ್ ನೀಟಲ್ಲಿ ಫಾಲೋ ಮಾಡ್ತಾಯಿದ್ರಿ, ಪಥ್ಯ ಎಲ್ಲ ಕರೆಕ್ಟಾಗಿ ಡಯಟ್ ಎಲ್ಲ ಪಥ್ಯ ಎಲ್ಲ ಕರೆಕ್ಟ್ ನೀಟಲ್ಲಿ ಫಾಲೋ ಮಾಡಿ, ಒಂದು 30 minutes to 45 minutes ವಾಕಿಂಗ್ ಡೆಫಿನೆಟ್ಲಿ ಮಾಡಿ, ಆ್ಯಂಡ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತೊಗೊಂಡ್ರೆ ನಿಮ್ಮ ಕೇಸ್ ಒಳಗಡೆ ಹೆಲ್ಪ್ ಮಾಡ್ಬೋದಮ್ಮ. ಅಂದ್ರೆ ನಾವು ಜಾಸ್ತಿ ಈಗ ಅನ್ನ ತಿನ್ನಬಾರ್ದು ಅದಕ್ಕೆ ಅಂತ ಹೇಳ್ತಾರೆ. ನಾವು ಅನ್ನ ತಿಂತೀವಿ, ಯಾಕಂದ್ರೆ ನಮಗೆ ಇದು ಫೈಲ್ಸ್ ಇರೋದ್ರಿಂದ ರಾಗಿ ಮುದ್ದೆ ಅವೆಲ್ಲ ಉಪಯೋಗಿಸೋಕ್ಕಾಗಲ್ಲ. ಓಕೆ. ಸೊ ಈಗ ಒಂದೇ ಥರದ್ದು ಫುಡ್ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ಕಷ್ಟ ಅಂತ ನಾವು ಹೇಳ್ತೀವಿ. ಸೊ ನಾವು ರೈಸ್ ಬೇಡವಾ ಆ ಥರ ಇಲ್ಲ. ಸೊ ಲಿಮಿಟಲ್ಲಿ ತಿಂದರೆ, ಮತ್ತು ಯಾವಾಗ ತಿಂತೀರಿ ಅದೂ ಇಂಪಾರ್ಟೆಂಟ್. ಸೊ ರಾತ್ರಿ ಹೊತ್ತು ರೈಸ್ ಎಲ್ಲ ಉಪಯೋಗಿಸ್ಬಾರ್ದು. ಸೊ ಒಂದು ಸ್ಮಾಲ್ ಬೌಲ್ ಆಫ್ ರೈಸ್ ಮಧ್ಯಾಹ್ನ ತೊಗೊಂಡ್ರೆ ತೊಂದರೆ ಇಲ್ಲ. ಬಟ್ ಮೇ ಬಿ ಸಿರಿಧಾನ್ಯ ಆಗಿರ್ಬೋದು, ರಾಗಿ ಎಲ್ಲ ಮುದ್ದೆ ಎಲ್ಲ ಆಗಿರ್ಬೋದು, ಗೋಧಿದು ಚಪಾತಿ ಆಗಿರ್ಬೋದು, ಅಂದರೆ ಸೊ ಎಲ್ಲ ಮೂರು ಡೆಫಿನೆಟ್ಲಿ ಉಪಯೋಗಿಸ್ಬೇಕು. ಸೊ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಸ್ಟ್ರೆಸ್ ಲೆವೆಲ್ಸ್ ಏನಾದರೂ ಇದೆ ಅದನ್ನು ನೋಡಲೇಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ಭಯ ಬಿಡಿಸ್ಬೇಡಿ. ಓಕೆ, ನಿಮ್ಮ ಕೇಸ್ ಒಳಗಡೆ ನಾವು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಚಿಕಿತ್ಸೆ ವಿಧಾನನ ನಾವು ರಿವಿಸಿಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಹೋಮಿಯೋಪತಿಕ್ ಮೆಡಿಕೇಷನ್ ಸ್ಟಾರ್ಟ್ ಮಾಡಿ ಬೇಗ ವಾಸಿಯಾಗೋ ಸಾಧ್ಯತೆ ಇರುತ್ತೆ. ಈಗ ನಿಮಗೆ ಮೀಟ್ ಮಾಡಬೇಕಂದ್ರೆ ನಾವು ಎಲ್ಲಿ ಬರುತ್ತೆ? ಡೆಫಿನೆಟ್ಲಿ ಇನ್ನು ಹೇಳಿದ ಪ್ರಕಾರ ಆಲ್ಮೋಸ್ಟ್ ನಾವು ಚಿಕಿತ್ಸೆ ಒಂದು ಕಡೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಒಂದು, ಆಮೇಲೆ ಲೈಫ್ ಸ್ಟೈಲ್ 2, ಮೂರನೇದು ಎಕ್ಸಸೈಸಸ್ ಮತ್ತು ಡಯಟ್ ಅಂತ. ಸೊ ಯಾವ ಕಡೆಯಿಂದ ಡೆಫಿನೆಟ್ಲಿ ನಿಮಗೆ ಆಗ್ತಾ ಇರುವಂಥದ್ದು, ಈ ಥರ ಜಾಸ್ತಿ ಆಗ್ತಾ ಇರುವಂಥದ್ದು ಶುಗರ್ ಲೆವೆಲ್ಸ್ ನಾವು ನೋಡಲೇಬೇಕಾಗತ್ತೆ. ಸೊ ಆದಷ್ಟು ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತೀವಿ. ಆಲ್ಮೋಸ್ಟ್ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಮೆಡಿಕೇಷನ್ಸ್ ಕೊಟ್ಟರೆ ನಿಮ್ಮ ಕೇಸ್ ಒಳಗಡೆ ಹೆಲ್ಪ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.